ಆದ್ರೆ ಇಲ್ಲಿ ತಾಯಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ಬಹಳ ಒಂದು ಒಳ್ಳೆಯ ಸೂಚನೆ. ಎಲ್ಲಾ ಸಿನಿಮಾಗಳಲ್ಲಿ ನಾನು ಮಾಡಿರುವಂತ ಒಂದು 29-30 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ ಪಾತ್ರಗಳೇ ಕೊಡ್ತಾ ಇದ್ರು. ಸರ್ ನೀವು ಪೊಲೀಸ್ ಒಳ್ಳೆ ವಿಲನ್ ಪಾತ್ರ ಇದೆ ಮಾಡಿ. ನನ್ನ ಕುಟುಂಬ ಕಂಪ್ಲೀಟ್ ಆಗಿ ವೃತ್ತಿ ರಂಗಭೂಮಿಯಿಂದ ಬಂದವರು. ಫ್ಯಾಮಿಲಿ ಡ್ರಾಮಾ, ಸೆಂಟಿಮೆಂಟ್ಸ್ ಎಲ್ಲವನ್ನೂ ಒಳಗೊಂಡಂತ ಒಂದು ಚಲನಚಿತ್ರ ಅಂತ ಹೇಳ್ಬೋದು. ಪೊಲೀಸ್ ಅಧಿಕಾರಿಗಳು ಏನೇನ್ ಬಳಸ್ತಾರೆ ಎಲ್ಲವನ್ನ ಬಳಸಿ ಅದೊಂದು ಟೈಟಲ್ ಅನ್ನ ಮಾಡಿದ್ದೀವಿ. ಆಲ್ ದ ಬೆಸ್ಟ್. ಸಿನಿಮಾ ಯಶಸ್ವಿ ಆಗಿ ಇವತ್ತು ಪ್ರವೀಣ್ ನಾಯಕ್ ನಟನಾಗಿ ಲಾಂಚ್ ಆಗ್ತಾ ಇರೋದು ನನಗೆ ಬಹಳ ಹೆಮ್ಮೆಯ ವಿಷಯ. ನನಗೆ ಇನ್ನೂ ಬಹಳ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ, ನಾನು ಸಾಮಾನ್ಯವಾಗಿ ನಿರ್ಮಾಪಕರ ಜೊತೆಗೆ ಮಾತನಾಡ್ತಾ ಇರ್ಬೇಕಾದ್ರೆ ಯಾವಾಗಲೂ ಹೇಳ್ತಾ ಇರ್ತೀವಿ, ನಿರ್ಮಾಣ ಮಾಡ್ತಾ ಇರ್ಬೇಕಾದ್ರೆ ಬರೀ ಬಂಡವಾಳ ಹಾಕೋದಷ್ಟೇ ಅಲ್ಲ, ತಾಯಿ ಹೃದಯ ಇಟ್ಕೊಂಡು ಕೆಲಸ ಮಾಡಿ ಆಲ್ವೇಸ್ ಕಲಾವಿದರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ. ಆದರೆ ಇಲ್ಲಿ ತಾಯಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ಬಹಳ ಒಂದು ಒಳ್ಳೆಯ ಸೂಚನೆ ಪ್ರಾಜೆಕ್ಟ್ಗೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಅದ್ಭುತವಾದಂಥ ಕಲಾವಿದರು, ನಾನು ಎಲ್ಲರೂ ನೋಡಿದ್ದೀನಿ. ಐ ಥಿಂಕ್ ಅವರೆಲ್ಲರೂ ಕೂಡ ಸಾಥ್ ಕೊಟ್ಟು ಸಿನಿಮಾ ಮಾಡಿರೋದು ಐ ಥಿಂಕ್ ಒಂದು ಒಳ್ಳೆಯ ಪಾಸಿಟಿವ್ ಫೀಲಿಂಗ್ಸ್. ಹಾಗಾಗಿ ಸಿನಿಮಾ ನೋಡೋದಕ್ಕೆ ಖಂಡಿತವಾಗ್ಲೂ ನಾನಂತೂ ಕಾತರನಾಗಿ ಕಾಯ್ತಾ ಇದ್ದೀನಿ. ಎಲ್ಲ ನಿಮ್ಮ ಸ್ಟೋರೀಸ್ಗಳನ್ನ ಕೇಳಿ ಐ ಆಮ್ ವೆರಿ ಇಂಟ್ರೆಸ್ಟೆಡ್. ಖಂಡಿತವಾಗ್ಲೂ ಪ್ರೇಕ್ಷಕರಿಗೂ ಕೂಡ ನಿಮ್ಮ ಈ ಕಥೆಗಳನ್ನ ಕೇಳಿದಾಗ ಖಂಡಿತವಾಗ್ಲೂ ಅವರು ಚಿತ್ರಮಂದಿರಕ್ಕೆ ಬಂದೇ ಬರ್ತಾರೆ ಅನ್ನೋ ಒಂದು ಭರವಸೆ ಇದೆ. ಸೊ ಅದೇ 2007ರಲ್ಲಿ ಮಿಂಚು ಅನ್ನೋ ಒಂದು ಸಿನಿಮಾದಲ್ಲಿ ಫೈಟರ್ ಆಗಿ ಪಾದಾರ್ಪಣೆ ಮಾಡ್ತೀನಿ. ತದನಂತರ ವಿಜಯ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ನಾನು 1 ವರ್ಷದ ಅವಧಿಯ ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತೀನಿ. ಅಲ್ಲಿ ಕೋರ್ಸ್ ಮಾಡ್ತಾನೆ ನನಗೆ ಕೌರವ ವೆಂಕಟೇಶ್ ಅವರು ಪರಿಚಯ ಆಗ್ತಾರೆ. ಯಾಕಂದರೆ ಅವರು ನಮಗೆ ಅಲ್ಲಿ ಈ ಸಾಹಸ ದೃಶ್ಯಗಳನ್ನೆಲ್ಲ ಅವರೇ ನಮಗೆ ಹೇಳ್ಕೊಡ್ತಾ ಇದ್ದವರು. ಪ್ರದರ್ಶನ ಕಲಾ ಸಂಸ್ಥೆ ನಮ್ಮ PD ಸತೀಶ್ ಚಂದ್ರ ಅವರು ಕಟ್ಟಿರುವಂಥದ್ದು. ಸೊ ಅವರ ಒಂದು ರಂಗ ತಂಡಕ್ಕೆ ನಾನು ಸೇರ್ಪಡೆಗೊಂಡು ಒಂದಷ್ಟು ಜನ ಸ್ನೇಹಿತರು ನನಗಲ್ಲಿ ಪರಿಚಯ ಆಗ್ತಾರೆ. ಇವಾಗ ಬಂದಿರುವಂಥ ನಮ್ಮ ಸ್ನೇಹಿತ ರಿಷಿ, ನಾವು ಅವರೆಲ್ಲ ಜೊತೆಗೆ ಒಟ್ಟಿಗೆ ನಾಟಕ ಮಾಡ್ತಿದ್ದವರು. ನಾವು ಮಾಡ್ತಿದ್ದಂತಹ ನಾಟಕ ಮಾರ್ಗೋಸ ಮಹಲ್, ಇವತ್ತು ಅವರಲ್ಲಿ ಮಾಡಿರುವಂಥ ಆರ್ಟಿಸ್ಟ್ಗಳು ಎಲ್ಲರೂ ಸೂಪರ್ ಸ್ಟಾರ್ ಆಗಿದ್ದಾರೆ. ನಮ್ಮ ಋಷಿ, ವಸಿಷ್ಠ ಎನ್ ಸಿಂಹ ಮತ್ತು ನಿರಂಜನ್ ದೇಶಪಾಂಡೆ. ಸೊ ಅವರೆಲ್ಲ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ. ನನಗಿಲ್ಲಿ ಬರ್ನ್ ಆಗ್ತಾ ಇದೆ, ಏನಿದು ಇವ್ರಿಗೆಲ್ಲ ಸಕ್ಸಸ್ ಸಿಕ್ಕಿದೆ, ನಾನು ಯಾವಾಗ ಸಕ್ಸಸ್ ಆಗೋದು? ಒಂದು ಸಕ್ಸಸ್ ಬೇಕಲ್ವಾ ಜೀವನದಲ್ಲಿ, ನನ್ನದೇ ಆದ ಒಂದು ಐಡೆಂಟಿಟಿ ಯಾಕೆ ಕ್ರಿಯೇಟ್ ಮಾಡ್ಕೋಬಾರ್ದು? ಸೊ ಹಂಗಾಗಿ ಈ ಏನಾಯಿತು, ಈ ಸಾಹಸ ದೃಶ್ಯಗಳಿರ್ಬೋದು, ರಂಗಭೂಮಿ ಆಗ್ಬೋದು, ಆಮೇಲೆ ಸಿನಿಮಾ ಶೂಟಿಂಗ್ಗಳಿಗೆ ಹೋಗೋದು, ತೆರೆ ಹಿಂದೆ ನಿಂತ್ಕೊಂಡು ನೋಡೋದು, ಒಬ್ಬ ಆ್ಯಕ್ಟರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ, ಒಬ್ಬ ಫೈಟರ್ ಹೆಂಗೆ ಮಾಡ್ತಾರೆ, ಡ್ಯಾನ್ಸರ್ ಹೆಂಗೆ ಮಾಡ್ತಾರೆ, ಅಬ್ಸರ್ವ್ ಮಾಡಿ 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 ಸುಮಾರು ಒಂದು 15 ವರ್ಷ ಅಬ್ಸರ್ವ್ ಮಾಡಿ 2021ರಲ್ಲಿ ಕ್ರಮೇಣ ಡಿಸೈಡ್ ಮಾಡ್ಬಿಡ್ತೀನಿ, ಇಲ್ಲ ನನಗೆ ಏನಾದ್ರು ಒಂದು ಜೀವನದಲ್ಲಿ ಆಗಲೇಬೇಕು ಅಂತ. ಸೊ ಆವಾಗ ನಮ್ಮ ಸ್ನೇಹಿತರು ಒಂದಷ್ಟು ಜನ ನಮ್ಮ ಜೊತೆಗೆ ನಿಂತ್ಕೊತಾರೆ. ಆಯ್ತು ಬಿಡಪ್ಪ, ನೀನು ಇಷ್ಟೊಂದು ವರ್ಷ ಸರ್ಕಸ್ಸು ಹೊಡಿತಿದ್ಯಾ, ಸೈಕಲ್ ಹೊಡಿತಿದ್ಯಾ, ನಾವೆಲ್ಲ ಸೇರ್ಕೊಂಡು ಒಂದು ಚಿಕ್ಕದಾಗಿ ಒಂದು ಸಿನಿಮಾ ಮಾಡೋಣ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅವತ್ತಿನ ದಿವಸ ಏನು ಶುರು ಮಾಡಿದ್ವಿ, ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ, ಇವತ್ತು ನಿಮ್ಮ ಮುಂದೆ ತಂದು ನಿಲ್ಲಿಸಿದೆ. ಸಿನಿಮಾಗೆ ಬಂದು ಆಮೇಲೆ ಮತ್ತೆ ರಂಗಭೂಮಿಗೆ ಹೋಗಿದೆ. ಅಲ್ಲಿ ನಿರಂತರವಾದ 12 ವರ್ಷಗಳ ಕೆಲಸ ಮಾಡ್ತಾ ಒಂದು ನನ್ನದೇ ಆದಂಥ ಅಂತರಂಗ ಬಹಿರಂಗ ಅಂತೇಳಿ ತಂಡ ಕಟ್ಕೊಂಡು ಮುನ್ನಡೆಸ್ತಾ ಇದ್ದೀನಿ. ಎಲ್ಲ ಸಿನಿಮಾಗಳಲ್ಲಿ ನಾನು ಮಾಡಿರೋಂಥ ಒಂದು 29-30 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ ಪಾತ್ರಗಳೇ ಕೊಡ್ತಾಯಿದ್ರು. ನಮ್ಮ ನಿರ್ದೇಶಕರಿಗೆ ಏನು ಅನಿಸ್ತಾ ಗೊತ್ತಿಲ್ಲ, ಅವ್ರು ಮಾಡಿದ 2 ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ಪಾಸಿಟಿವ್ ರೋಲ್ ಕೊಟ್ಟಿದ್ರು, ಇದರಲ್ಲಿ ನೆಗೆಟಿವ್ ಜೊತೆಯಲ್ಲಿ ಪಾಸಿಟಿವ್ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನೀನು ಪಾಸಿಟಿವ್ ಪಾತ್ರಗಳನ್ನೇ ಮಾಡು ಅಂತ ಇರ್ಬೋದು. ಸೊ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಭಗತ್ರಾಜ್ ಅವ್ರಿಗೆ. ಒಂದಷ್ಟು ಪೊಲೀಸ್ ಆಫೀಸರ್ಗಳನ್ನು, ಅಧಿಕಾರಿಗಳನ್ನು ಭೇಟಿಯಾದಾಗ ಎಲ್ಲರೂ ತುಂಬ ಈ ಕತೆ ವಿಷಯ ಇದನ್ನು ತಿಳ್ಕೊಂಡು ಖಂಡಿತ ಬರ್ತೀವಿ ಅಂತಂದರು. ಪೊಲೀಸ್ ಮೇನ್ ಎಲ್ಲ ನಮಗೆ ರಕ್ಷಕರು ಪೊಲೀಸು. ನಾವು ರಸ್ತೆಯಲ್ಲಿ ಎಲ್ಲೋ ಒಂದು ಕಡೆ ಗಲಾಟೆ ಆದರೂ, ಇಲ್ಲ ಪಕ್ಕದ ಮನೆಯವ್ರ ಜೊತೆ ಗಲಾಟೆ ಆದ್ರೂ, ಇಲ್ಲ ನಮ್ಮ ಮನೇಲಿ ಗಲಾಟೆ ಆದ್ರೂ ನಾವು ಫಸ್ಟ್ ಹೇಳೋದು ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ನಡಿ ಪೊಲೀಸ್ ಹತ್ರ ಹೋಗೋಣ ಅಂತ. ಇವತ್ತು ನಾವು ಅವ್ರ ಮೇಲೆ ಅಷ್ಟು ಬಲವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಆ ವಿಚಾರಗಳನ್ನೆಲ್ಲ ಒಂದಷ್ಟು ಇಟ್ಕೊಂಡು, ಮತ್ತು ರಾಜಕೀಯ ಒಂದು ಪೊಲಿಟಿಷಿಯನ್ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಈ ಠಾಣೆ ಒಂದು ಎಳೆಯನ್ನು ತಗೊಂಡು, ಕಾಳಿ ಅನ್ನೋ ಒಂದು ಕ್ಯಾರೆಕ್ಟ್ರು ಅದು ಏನು ಮಾಡುತ್ತೆ, ಆ ಸ್ಲಮ್ಮಲ್ಲೇ ಹುಟ್ಟು ಬೆಳೆದಂಥ ಹುಡುಗ ಆತ. ಅದು ಆ್ಯಕ್ಚುಲಿ ಸ್ಲಮ್ ಆಗಿರಲ್ಲ, ಮುಂಚೆ ಏನೋ ಒಂದು ಆಗಿರುತ್ತೆ, ಅವ್ರ ತಂದೆ ಹಾವು ಹಿಡಿತಾ ಇರ್ತಾರೆ, ಆ ಜಾಗ ಬೇರೆ ಥರ ಆಗಿರುತ್ತೆ. ಇಷ್ಟು ವರ್ಷಗಳಾದ ಮೇಲೆ ಅವರು ಕಾಳಿ ಅವ್ರ ಮಗನಾಗಿ ಇವನಿರ್ತಾರೆ. ಆಮೇಲೆ ಅದಕ್ಕೊಂದು ಜೊತೆ ಪ್ರೀತಿ ಪಾತ್ರದ್ದು ಶ್ರೀದೇವಿ ಅನ್ನೋ ಪಾತ್ರ, ಈ ಥರದ್ದು ಪಾತ್ರಗಳು ಸೃಷ್ಟಿಯಾಗ್ತಾ ಹೋಯಿತು. ಠಾಣೆ ಚಲನಚಿತ್ರ ಒಟ್ಟಾರೆ ಕ್ರೈಮ್, ಥ್ರಿಲ್ಲರ್, ಆ್ಯಕ್ಷನ್ ಆ್ಯಂಡ್
ಫ್ಯಾಮಿಲಿ ಡ್ರಾಮಾ, ಸೆಂಟಿಮೆಂಟ್ಸ್ ಎಲ್ಲವನ್ನೂ ಒಳಗೊಂಡಂಥ ಒಂದು ಚಲನಚಿತ್ರ ಅಂತ ಹೇಳ್ಬೋದು. ನನಗೆ ಮೂವಿ ಬಂದಾಗ ಸರಿ 2 ಸಲ 3 ಸಲ ನೋಡಿದೆ, ಸರಿ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಬೋದು ಅಂತ ಅಂದ್ಕೊಂಡೆ. ದೆನ್ ಅಗೈನ್ 1 ರೀಲ್ ಆಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿದೆ, 2ನೇ ರೀಲು, 3ನೇ ರೀಲು ಹೋದ್ಮೇಲೆ ಮತ್ತೆ ಅಗೈನ್. ಸೊ ಒಟ್ಟು 3ನೇ ಸಲ ನಾನು ಅಗೈನ್ ಫಸ್ಟಿಂದ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಒಂದೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಲಿಂಕ್ ಕೊಡಬೇಕು, ಈ ಕ್ಯಾರೆಕ್ಟರ್ಗೆ ಇದೇ ಮ್ಯೂಸಿಕ್ ಬರಬೇಕು, ಅಲ್ಲೂ ಇಲ್ಲೂ ಸಿಂಕ್ ಆಗಬೇಕು ಅನ್ನೋದೊಂದಿತ್ತು. ಸೊ ಒಂದು ವಿಭಿನ್ನವಾದ ಇದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಟ್ಟಾರೆ ಕೆಲಸ ಮಾಡಿದ್ವಿ, ಇನ್ನೇನಿದ್ರು ನೀವು ಹೇಳಬೇಕು. ಮನೆಯೇ ಮೊದಲ ಶಾಲೆ, ತಾಯಿಯೇ ಮೊದಲ ಗುರು ಅನ್ನೋ ಹಾಗೆ ನನ್ನ ತಾಯಿಯೇ ನನಗೆ ಮೊದಲ ಗುರು. ನನ್ನ ಕುಟುಂಬ ಕಂಪ್ಲೀಟಾಗಿ ವೃತ್ತಿ ರಂಗಭೂಮಿಯಿಂದ ಬಂದವರು. ಸಿನಿಮಾ ಬಗ್ಗೆ ಹೇಳೋದಾದರೆ ನನಗೆ ಇದು ಸರ್ಪ್ರೈಸಿಂಗ್ಲಿ ಸಿಕ್ಕಿದ್ದು ಅವಕಾಶ. ಠಾಣೆ ಬಂದು ನನ್ನ ಸ್ನೇಹಿತೆ ಆದ ರಾಜಲಕ್ಷ್ಮಿ ಅಂತ, ಅವರು ಮಾಡಬೇಕಾಗಿದ್ದ ಪಾತ್ರ ಶ್ರೀದೇವಿ. ಆದರೆ ಅವರು ಕಾರಣಾಂತರಗಳಿಂದ ಮಾಡೋಕ್ಕಾಗದೆ ನನ್ನನ್ನು ರೆಫರ್ ಮಾಡಿ ನನಗೆ ಈ ಪಾತ್ರ ಸಿಕ್ತು. ಕತೆ ಕೇಳಿದಾಗ ತುಂಬ ಖುಷಿಪಟ್ಟೆ. ಎಂಟೈರ್ ಟೀಮ್ಗೆ ಹಾಗೂ ಡೈರೆಕ್ಟರ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಕಮ್ ಹೀರೋಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. 2ನೇ ಸಾಂಗ್ ನಾನು ಕೇಳಿದೆ, ಇವಾಗ ಕೇಳಿದೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಅವರ ಧ್ವನಿಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸಾಂಗ್ ಹುಕ್ಲೈನ್ ತುಂಬ ಚೆನ್ನಾಗಿದೆ, ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ನಮ್ಮ ಠಾಣೆ ಮೂವಿಗೆ. ಹಾಗೆ ನಮ್ಮ ಲೇಖಾ ಆಡಿಯೋ ಎತ್ತರಕ್ಕೆ ಬಹಳಷ್ಟು ಜನನ ಬೆಳೆಸಲಿ, ಇನ್ನೊಂದಷ್ಟು ಒಳ್ಳೆ ಹಾಡುಗಳು ಅದರಲ್ಲಿ ಬರಲಿ ಅಂತ ನಾನು ಹಾರೈಸ್ತೇನೆ.